ಹಾಯ್ ಎವ್ರಿವಾನ್, ಇದು ಡೇ ಟು ಇನ್ ನಿಶಾ ಫೌಂಡೇಶನ್. ಇದು ನಂದು ಔಟ್ಫಿಟ್. ಇವತ್ತಿನ ಔಟ್ಫಿಟ್ ಇದು. ಇವತ್ತೇನೇನು ಕವರ್ ಮಾಡ್ಬೇಕಂತಿದ್ದೀವಿ ಅಂದರೆ, ಫಸ್ಟ್ ನಾವು ಮೆಡಿಟೇಷನ್ದ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀವಿ. ಸೊ ಲೆಟ್ಸ್ ಗೋ ದೇರ್. ಇವತ್ತಪ್ಪ ನಿಮ್ದು 10 ಗಂಟೆ 10:30 ಆಗ್ತಾ ಬಂತು. ರೆಡಿ ಆಗೋಗು ಬಂದು ಫಸ್ಟ್ ನನಗೆ ಹೇಳ್ತೀಯ ನೀನು. ನೀನ್ ಬೇಗ ಬೇಗ ರೆಡಿ ಆಗ್ಬೇಕಲ್ಲ. ಒಂದಾಗ್ತಿಲ್ಲ, ತಡಿಯೋ ಮಾರಾಯ. ಸಣ್ಣ ಬಿಡು ಅಷ್ಟೇ, ಒಂದೇ ಸರಿ ಲಾಕ್ ಹಾಕು. ಬಂತು. And we are waiting for our bus. 10 ನಿಮಿಷ ಆಯಿತು. ಕಾದು ಕಾದು ತುಂಬ ಹೊಟ್ಟೆ ಹಸ್ತಿತ್ತು. ಅದಕ್ಕೆ ಫಸ್ಟು ಹೋಟೆಲಿಗೆ ಹೋಗಿ ಚೆಂದ ಊಟ ಮಾಡಿದ್ವಿ. ರೆಡಿ ಮಾಡ್ಬೇಕಾ ಏನೋ ನಿಂದು? ಮಾತಾಡ, ನೀನು ಕುತ್ಕೊಂಡು ನೀಟಾಗಿ ಮಾತಾಡ್ಬೇಕಂತ. ಓವರ್ ಆಗ್ಬಿಡುತ್ತದೆ, ನ್ಯಾಚುರಲ್ ಆಗಲ್ಲ. ನೀನ್ ಮಾತಾಡ್ತಿರೋ ಹಂಗೆ ಜಾಯ್ನ್ ಆಗ್ತೀನಿ. ನೀನು ನೈಟ್ ಕುತ್ಕೋ ಅಲ್ಲ, ಅಟ್ಲೀಸ್ಟ್. 2,000 years later. ತುಂಬ ಹಸುವಾಗಿತ್ತು. ಸೊ ಫಸ್ಟ್ ನಾವು ಹೋಟೆಲಿಗೆ ಹೋಗಿ ಚೆಂದ ಊಟ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ನಾವು ಮೆಡಿಟೇಷನ್ ಸೆಂಟ್ರಿಗೆ ಹೋಗ್ಬೇಕಂತ ಇದ್ವಿ. ಧ್ಯಾನಲಿಂಗ, ಭೈರವಿ ಟೆಂಪಲ್. ಬಟ್ ಅಲ್ಲಿ ಮೊಬೈಲ್ ಅಲೋ ಇಲ್ಲ. ಮೊಬೈಲ್ ಅಲೋ ಇಲ್ಲದೆ ಮೋಸ್ಟ್ಲಿ ನನಗೇನು ಅದನ್ನು ಕವರ್ ಮಾಡೋಕ್ಕೆ ಆಗಲ್ಲ. ಅದಕ್ಕಾಗಿ ಹೌದು, ಎಲ್ಲ ಫೋನ್ಸ್, ಲಗೇಜ್ ಏನನ್ನು ತೊಗೊಂಡು ಹೋಗೋಣ. ಬಟ್ ನೀವು ಕ್ಯಾಶ್ ತೊಗೊಂಡು ಹೋಗ್ಬೋದು. ನನಗೆ ನಿನ್ನೆ ನಾನು ಹೋದಾಗ ಈ ಪರ್ಸ್ ನನಗೆ ಅಲೋ ಮಾಡಿದ್ರು. ಯಾಕಂದರೆ ಇದಕ್ಕೆ ಜಸ್ಟ್ ಲೈಕ್ ಏನಂತಾರೆ, ಕ್ಯಾಶಸ್ ಅಥವಾ ಏನಾದರೂ ಸಣ್ಣ ಪುಟ್ಟದ ಏನಾದ್ರು ಇದ್ದರೆ ವಿಚ್ ಇಸ್ ನಾಟ್ ವೈಲೇಟಿಂಗ್ ರೂಲ್ಸ್, ಆ ಥರ ಏನಾದ್ರು ಇದ್ದರೆ ತೊಗೊಂಡು ಹೋಗ್ಬೋದು. ಸ್ಮಾಲ್ ಪರ್ಸಸ್ ಆರ್ ಅಲೋಡ್. ಆ್ಯಂಡ್ ನಿನ್ನೆ ಆ್ಯಕ್ಚುಲಿ ನಾವು ಮೆಡಿಟೇಷನ್ಸ್ ಎಲ್ಲ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನಿಮ್ಗೆ ಹೆಂಗೆ ಅನಿಸ್ತು ನಿನ್ನೆ ಹೋದಾಗ? ನನ್ಗೆ ಭೈರವಿ ಕನೆಕ್ಟ್ ಆಯ್ತು ಆಕ್ಚುಲಿ. ಇವಾಗ ನೆಕ್ಸ್ಟ್ ನಾವು ಹೋಗೋದು ಫಾರ್ ಮೆಡಿಟೇಷನ್ ಹೋಗ್ಬಿಟ್ಟು ಅದಾದ ನಂತರ ಏನು ಎಕ್ಸ್ಪೀರಿಯನ್ಸ್ ಆಯಿತು, ನನಗೆ ಹೆಂಗೆ ಫೀಲ್ ಆಯಿತು, ನನಗೆ ಹೆಂಗೆ ಫೀಲ್ ಆಯಿತು, ಇವ್ನಿಗೆ ಹೆಂಗೆ ಫೀಲ್ ಆಯಿತು, ವಿ ಆರ್ ಗೋಯಿಂಗ್ ಟು ಶೇರ್ ದಟ್ ಎಕ್ಸ್ಪೀರಿಯನ್ಸ್. ಏನು ದಿಸ್ ಈಸ್ ಆಲ್ ಅಬೌಟ್ ಡೇ ಟು ನಿಶಾ ಫೌಂಡೇಶನ್. ಜಸ್ಟ್ ನಾವು ಮೆಡಿಟೇಷನ್ನ ಮುಗಿಸ್ಕೊಂಡು ಬಂದ್ವಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಬ್ರೀಫ್ ಆಗಿ ನರ್ಸರಿ ಬಗ್ಗೆ ಹೇಳಿದ್ದೆ. ಸೊ ಲೆಟ್ಸ್ ಗೋ ಇನ್ಸೈಡ್. ಆ್ಯಕ್ಚುಲಿ ಒಂದು ಸೆಕ್ಷನ್ ಕಂಪ್ಲೀಟ್ಲಿ ಟ್ರೀಸ್ ರಿಲೇಟೆಡ್ ಇದ್ದರೆ, ಇನ್ನೊಂದು ಸೆಕ್ಷನ್ ಕಂಪ್ಲೀಟ್ಲಿ ಪ್ಲ್ಯಾಂಟ್ಸಿಂದ ಇರುತ್ತೆ. ಮತ್ತು ತುಂಬ ಅಫೋರ್ಡೆಬಲ್ ಪ್ರೈಸ್, ಲೈಕ್ 10 rupees, 12 rupees, 15 rupeesಗೆ ಪ್ಲ್ಯಾಂಟ್ಸ್ ಆ್ಯಕ್ಚುಲಿ ಪರ್ಚೇಸ್ ಮಾಡ್ಬೋದು ಇಲ್ಲಿ. ಆ್ಯಂಡ್ ನನಗೆ ಸ್ವಲ್ಪ ಕಷ್ಟ ಆಗಿದೆ ಏನಂದರೆ, ಇಲ್ಲಿ ತುಂಬ ಪ್ಲ್ಯಾಂಟ್ಸ್, ತುಂಬ ವೆರೈಟೀಸ್. ನನಗೆ ಅರ್ಧಕ್ಕರ್ಧ ಯಾವುದಂತಲೇ ಗೊತ್ತಿಲ್ಲ. ಆ್ಯಕ್ಚುಲಿ ಅವ್ರಿಗೆ ಡೆಮೋ ಕೊಡೋದಕ್ಕೆ ಹೇಳಿದೆ. ಬಟ್ ಅವರು ಅಲ್ಲಿರುವಂಥ ಡೆಮೋ ಪ್ಲ್ಯಾಂಟ್ಸ್ನ ತೋರಿಸ್ಬಿಟ್ಟು, ಸೊ ದೇ ಟೋಲ್ಡ್ ಅಸ್ ಟು ಗೂಗಲ್ ಇಟ್. ಇಲ್ಲಿ ನೇಚರ್ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ, ಲಿಟ್ರಲಿ ತುಂಬ ಖುಷಿ ಆಗುತ್ತೆ. ಜಸ್ಟ್ ನಾವು ಮೆಡಿಟೇಷನ್ ಮುಗಿಸ್ಕೊಂಡು ಬಂದಿರೋದಕ್ಕೂ ಆ ಜಾಯ್ಫುಲ್ ನಮ್ಮ ಹಾರ್ಟಲ್ಲಿ ಇನ್ನೂ ಹಾಗೆ ಇತ್ತು. ಬಂದ ತಕ್ಷಣ ಕಂಪ್ಲೀಟ್ ಡ್ಯಾನ್ಸ್ ಮಾಡೋದೇನು, ಕುಣಿಯೋದನ್ನು ಸಖತ್ತಾಗಿ ಅನಿಸ್ತು. ಅದರಲ್ಲೂ ಆ ವೆದರ್, ಆ ಗಾಳಿ ಮುಖಕ್ಕೆ ಬಡಿತಾ ಇತ್ತು. ಆ್ಯಂಡ್ ಜೊತೆಗೆ ಅಲ್ಲಿ ತುಂಬ ಪೀಸ್ಫುಲ್ ಅನ್ನಿಸ್ತು. ಯಾಕಂದರೆ ಯಾರೂ ಅಲ್ಲಿ ಜಡ್ಜ್ ಮಾಡೋರಿರಲಿಲ್ಲ, ಯಾರೂ ಅಲ್ಲಿ ಏನು ಕೇಳೋರಿರಲಿಲ್ಲ. ಸೊ ಇಟ್ ಫೀಲ್ ವೆರಿ ಪೀಸ್ಫುಲ್ ದೇರ್. ಹಾಯ್ ಎವ್ರಿವಾನ್, ದಿಸ್ ಇಸ್ ಡೇ 2 ಆಫ್ ಮೀ ಇನ್ ನಿಶಾ. ಆ್ಯಕ್ಚುಲಿ ನಮಗೆ ಮೆಡಿಟೇಷನಲ್ಲಿ ಏನೇನಾಯಿತು ಅಂತ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕಂತ ತುಂಬ ಅಂದ್ಕೊಂಡಿದ್ವಿ. ಬಟ್ ಈ ಗಾಳಿಗೆ, ಮಳೆಗೆ, ಆ ಸೌಂಡಿಗೆ ಲಿಟ್ರಲಿ ಏನಂದರೆ ಏನೂ ರೆಕಾರ್ಡೇ ಆಗಲಿಲ್ಲ. ಕೆಲವೊಂದು ಸ್ವಲ್ಪ ಕ್ಲೀನಾಗಿ ಕೇಳ್ತಾ ಇತ್ತು, ಕೆಲವೊಂದೆಲ್ಲ ಲೈಕ್ ಅರ್ಧ ಫುಲ್ ಗಾಳಿಲೇ ಹೋಗ್ತಾ ಇತ್ತು. ಅದಕ್ಕೆ ಈ ಒಂದು ಸೆಗ್ಮೆಂಟಲ್ಲಿ ಎಷ್ಟು ಕೇಳುತ್ತೆ ಅಷ್ಟನ್ನು ನಾನು ನಿಮಗೆ ಹಾಕ್ತೀನಿ. ಬಟ್ ಕಂಪ್ಲೀಟ್ ನಮಗೇನೇನು ಎಕ್ಸ್ಪೀರಿಯನ್ಸ್ ಆಯಿತು ಅನ್ನೋದನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಇನ್ ಡೀಟೇಲ್ ಆಗಿ ನಾನು ನಿಮಗೆ ಹಾಕ್ತೀನಿ. ಸೂರ್ಯಕೊಂಡ I just felt like ಅದು ವಾಟರ್ ಸ್ವಲ್ಪ ಡಿಫ್ರೆಂಟ್ ಅಂತ ತುಂಬಾ ಬ್ಯೂಟಿಫುಲ್ ಅನ್ಸುತ್ತೆ. ಚಂದ್ರಕುಂಡದ ಬಗ್ಗೆ ಚಂದ್ರಕುಂಡ ಹೇಗೆ ಅಂತ ಅಂದ್ರೆ, ಹೆಣ್ಮಕ್ಳಿಗೆ ಚಂದ್ರಕುಂಡ. ಬಿಕಾಸ್ ನಾನು ಬಿಡ್ಲಿಲ್ಲ ಚಂದ್ರ. ಇವಳು ಬಂದು ಇಡ್ಕಿ ನೋಡ್ತಾ ಇದ್ರು ಸೂರ್ಯಕೊಂಡನ. ಅದು ಓಪನ್ ಪ್ಲೇಸ್ ಇದ್ದಿತ್ತು. ಸೊ ಚಂದ್ರಕುಂಡ ಹೇಗಿತ್ತು ಅಂತ ಅಂದ್ರೆ, ಅಲ್ಲಿ ಗೈಡ್ಲೈನ್ಸ್ ಅಲ್ಲಿ ಆಲ್ರೆಡಿ ಎಂಟ್ರಿ ಕೊಟ್ಟು ಒಳಗಡೆ ಕೊಟ್ಟು ನೀರ ಹತ್ರ ಬಂದ ತಕ್ಷಣ ಲಿಟ್ರಲಿ ಐ ಫೆಲ್ಟ್ ಲೈಕ್ ಕಂಟಿನ್ಯೂಸ್ಲಿ ವಾಸ್ ಸೇಯಿಂಗ್ ಥ್ಯಾಂಕ್ ಯು ಅಂತ. ಯಾಕಂದ್ರೆ ಅಷ್ಟು ಖುಷಿ ಆಯ್ತು. ಅಲ್ಲಿ ಹೊರಗಡೆ ಬರೋದು. ಆ್ಯಂಡ್ ಅದಾದ್ಮೇಲೆ ವೆರಿ ಫ್ರೆಶ್ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ನಾವಿಬ್ರು ಧ್ಯಾನನಿಗೆ ಹೋದ್ವಿ. ಲೈಕ್ ಪಿನ್ ಡ್ರಾಪ್ ಸೈಲೆನ್ಸ್ ಅದು ಕೂಡ ಅದು ಕೇಳಿದ್ರು. ಅಷ್ಟು ಲೈಕ್ ರೆಕಾರ್ಡಿ ಅಂತ ಎಲ್ಲ ಹೇಳ್ಬೇಕಂದ್ರೆ ಅದೇನಂತಾರೆ, ಲೈಕ್ ಒಂದು 2 minutes ನೀವು ಲಿಂಗ ನೋಡ್ತೀರಾ. ಆ್ಯಕ್ಚುಲಿ ನಾನು ಟರ್ನಿಂಗ್ ಹೋದಾಗ ಅವರು ಲೈಕ್ ತೇಲ್ ಪ್ಲೇ ಮ್ಯೂಸಿಕ್ ಆಲ್ಸೋ, ಆಯಿತಾ. ಬಟ್ ಅದು ಈವ್ನಿಂಗ್ ಟೈಮಲ್ಲಿ ಒಂದು 20 minutes ಇರುತ್ತೆ. ಇವತ್ತು ಮಾರ್ನಿಂಗ್ ಇರಲಿಲ್ಲ. ಆ್ಯಂಡ್ ನನಗೆ ಸಮ್ಟೈಮ್ಸ್ ಕಾನ್ಸಂಟ್ರೇಷನ್ ಮಾಡೋದು ತುಂಬ ಕಮ್ಮಿ. ಬಟ್ ಅಲ್ಲಿ ಹೋದಾಗ ಲೈಕ್ ಟ್ರೈಂಗ್ ಟು ಸ್ಟೇ ಸ್ಟಿಲ್. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಯಿತು.
ಬಟ್ ಹೋಗ್ತಾ ಹೋಗ್ತಾ ಲೈಕ್ ಇವೆಂಚುಲಿ ಲೈಕ್ ಇವನ್ ಅವ್ರು ಬೆಲ್ 10 ಮಿನಿಟ್ಸ್ ಆದ್ಮೇಲೆ ಬೆಲ್ ಹಾಕ್ತಾರೆ. ಸೊ ಬೆಲ್ ಆದ್ಮೇಲೆ ಕೂಡ ಐಸ್ ಸ್ಯಾಡ್ ಲಿಟಲ್ ಮೋರ್ ಟೈಮ್. ಅದು ಆಕ್ಚುಲಿ ನಾನು ಬಂದ್ಬಿಟ್ಟು ಅವ್ಳು ಇನ್ನ ಬಂದ್ಕೊಂಡು ಧ್ಯಾನಲಿಂಗ ಅಥವಾ ಲಿಂಗ ಭೈರವಿ ಕಡೆ ಹೋಗ್ಬೇಕಾದ್ರೆ ಮೊಬೈಲ್ ಅಲೋ ಇರಲ್ಲ. ಬಟ್ ಇನ್ ಕೇಸ್ ಇಫ್ ಯು ಆರ್ ಸೀಯಿಂಗ್ ಎನಿಬಡಿ ಹೋಲ್ಡಿಂಗ್ ಮೊಬೈಲ್ ಅಂತಂದ್ರೆ ಅವರು ಇದರ್ ವಾಲಂಟಿಯರ್ಸ್ ಆಗಿರ್ತಾರೆ, ಇಲ್ಲ ಕಾಟೇಜ್ ಕಾಟೇಜ್ ಫೆಸಿಲಿಟಿ ಅವರಾಗಿರ್ತಾರೆ. ಇದೊಂದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇಲ್ಲಾಯ್ತು ನಿಂಗೆ. ಭೈರವಿ ಯಾಕಂದ್ರೆ ನಾನು ಇದುವರೆಗೂ ನಾನು ಹುಟ್ಟದಾಗಿಂದ ಹೆಣ್ಮಕ್ಳು ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದು ನೋಡೇ ಇಲ್ಲ. ಇಲ್ಲಿ ಹೆಣ್ಮಕ್ಳು ಮಾಡ್ತಿದ್ದಾರೆ, ಹೆಣ್ಣಿಗೆ ಹೆಣ್ಣೆ ಪೂಜೆ ಮಾಡ್ತಿದ್ದಾರೆ. ಸ್ಪೆಷಾಲಿಟಿ ಮಳೆ ಗಾಳಿ ಸ್ವಲ್ಪ ಎಕ್ಸ್ಟ್ರೀಮ್ ಒಟ್ಟಿಗೆ ಬರ್ಬಿಡುತ್ತೆ. ವಿಡಿಯೋದಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ. ಮಳೆ ಬರ್ತಿದೆ, ಅಲ್ಲಿ ಬಿಸಿಲು ಆಗ್ತಾ ಇದೆ, ಜೊತೆ ಗಾಳಿನೂ ಬರ್ತಾ ಇದೆ. ಇಟ್ಸ್ ಲೈಕ್ ಮಿಕ್ಸ್ಚರ್ ಆಫ್ ಆನ್ಲೈನ್. Mobile photos are holding up. ಮಳೆ ಹೋಯ್ತು. Hi guys, okay, ನಾವು ಮತ್ತೆ ಬೇರೆ ಕಡೆ ಹೋಗಿ ರೆಸ್ಯೂಮ್ ಮಾಡ್ತೀವಿ. ಅಲ್ಲಿ ನೋಡಲ್ಲಿ ಮೊಬೈಲ್ ಹೆಂಗಾಗ್ಬಿಟ್ಟಿದೆ ಇದು. ದಿಸ್ ಇಸ್ ಇಟ್ ಗೈಸ್. ಬಿಸಿಲು ಮಳೆ ಈ ತರ ಇದೆಲ್ಲ ಗುರು ಊರು ಇದೆ. ಅದೇ ಹೇಳ್ತಿರೋದು. ಅಲ್ಲಿ ಮೌಂಟೇನ್ ಇದೆ, ಈ ಕಡೆ ಗದ್ದೆ ಇದೆ, ಅಂಡ್ ಈ ಕಡೆ ನೋಡಿದ್ರೆ ಶಿವಲಿಂಗ ಈ ಕಡೆನೇ ಇದೆ. ಸರಿ, ಅಲ್ಲಿ ಮಳೆ ಬಂದ್ಬಿಡ್ತು, ಅದಕ್ಕೆ ಕುತ್ಕೊಳಕ್ ಆಗ್ತಿಲ್ಲ ನೋಡಿ. ಒಂದು 2 ಮಿನಿಟ್ಸ್ ಆಗ್ಲಿಲ್ಲ, ಮಳೆನೂ ಹೋಗ್ಬಿಡ್ತು, ಕಂಪ್ಲೀಟ್ ಬಿಸಿಲು ಬಂದ್ಬಿಡ್ತು. ಇದೇ ನೇಚರ್ ಸ್ಪೆಷಾಲಿಟಿ ಅನ್ಸುತ್ತೆ. ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಅಣ್ಣ ಕೈಯಲ್ಲಿರೋ ಉಂಗುರ ಎಲ್ಲ ಬಿಡಿಸ್ಕೊಬಿಟ್ಟಿದ್ದಾನೆ, ಹುಡುಕ್ತಾ ಇದ್ದಾನೆ ಅಲ್ಲಿ ಹೋಗ್ಬಿಟ್ಟು. ಸಿಕ್ತಾ? ಛತ್ರಿ ಹಿಡ್ಕೊಂಡು ಛತ್ರಿ ಆರೋ ಸ್ಟೇಜ್ ಅಲ್ಲಿ ಇದೆ. ಇವಾಗ ನೋಡಿ ಹೆಂಗ್ ಬಿಸಿಲು ಬಂತೆ, ಹಂಗೆ ಡ್ರಾಪ್ ಹನಿನೂ ಬೀಳ್ತಾ ಇದೆ. ನಮ್ಮೂರ್ ಕಡೆನೂ ಹಿಂಗೆ ಆಗತ್ತೆ, ಬಟ್ ಇಲ್ಲಿ ಹೆಂಗಂದ್ರೆ ಸ್ವಲ್ಪ ಜಾಸ್ತಿ ಆಗತ್ತೆ. ಅಂದ್ರೆ ಈಗ ಎಕ್ಸ್ಟ್ರೀಮ್. ಬಿದ್ದೋಯ್ತಾ? ಕಳ್ದೋಯ್ತಾ? ಹುಡುಕ್ಬೇಕಿತ್ತಲ್ಲಿ, ಎಲ್ಲಿಟ್ಟು ಎಲ್ಲಿ ಹಾಕಿದ್ದೆ? ನೋಡ್ತಾ ನೋಡ್ತಾ ಹೋದಂತೆ ಕತ್ಲಾಗ್ತಾ ಬಂತು. ಹಾಗೆ ನಮ್ಮ T2 ಟ್ರಿಪ್ ಕೂಡ ಎಂಡ್ ಆಗ್ತಾ ಬಂತು. ಹಗಲೊತ್ತಲ್ಲಿ ಓಡಾಡ್ತಿದ್ದಂಥ ಎಲ್ಲ ಪ್ರಾಣಿಗಳನ್ನು ಹೀಗೆ ಸೇಫಾಗಿ ಕೊಟ್ಟಿಗೆಯಲ್ಲಿ ಇಡ್ತಾರೆ. ನಮಗೂ ಸ್ವಲ್ಪ ಅದ್ರ ಜೊತೆ ಮಾತಾಡ್ಕೊತ ಏನೇನೋ ಟೈಮ್ ಪಾಸ್ ಮಾಡ್ಕೊತ ತುಂಬ ಚೆನ್ನಾಗಿ ಅನ್ನಿಸ್ತು. ಯಾವಾಗ ಮಳೆ ಬಂತು ಅಂತ ತಿಳ್ಕೊಂಡು ಅರ್ತಕ್ಕಂಥ ಹೋಗಿ ಏನೂ ಮಾಡೋಕ್ಕಾಗಲಿಲ್ಲ. ಬಟ್ ಅದಾದಮೇಲೆ ವಿ ಅಗೇನ್ ವೆಂಟ್ ಟು ಲಿಂಗ ಭೈರವಿ ಆ್ಯಂಡ್ ಧ್ಯಾನಲಿಂಗ. ಆ್ಯಂಡ್ ಈ ಸಲ ನನಗೆ ಆ್ಯಕ್ಚುಲಿ ನನ್ನ ಕಡೆ ನೀರು ಬಂತು ಲಿಂಗ ಭೈರವಿ ಮಾಡಬೇಕಾದ್ರೆ. ಆ್ಯಕ್ಚುಲಿ ನೀರ ಐ ಡೋಂಟ್ ನೋ, ಲೈಕ್ ನಿನ್ನೆ ಅಷ್ಟೊಂದು ಫೀಲ್ ಆಗಿಲ್ಲ, ಬಟ್ ಇವತ್ತು ನನಗೆ ನೀರು ಬಂತು. ಮತ್ತು ಧ್ಯಾನಲಿಂಗನೂ ಕೂಡ ಲೈಕ್ ತುಂಬ ಅಂದರೆ ಇಟ್ ಜಸ್ಟ್ ಮೇಡ್ ಮೀ ಫೀಲ್ ಲೈಕ್ ಹೌ ಮಚ್ ಸ್ಟಿಲ್ನೆಸ್ ಇಸ್ ಇಂಪಾರ್ಟೆಂಟ್ ಅನ್ನೋ ಥರ ಅನಿಸ್ತು. ನಿನ್ಗೇನು ಅನಿಸ್ತು? ನನಗೂ ಆ್ಯಕ್ಚುಲಿ ನಾನು 2 ಸರಿ ಹೋದೆ. ನನಗೆ ಇವಾಗ ಲಾಸ್ಟ್ ನನಗೆ ಗೊತ್ತಿತ್ತು ಇವತ್ತು ಲಾಸ್ಟೇ ಅಲ್ವಾ ಅಂತ. ಇದು ನನಗೆ ಅಲ್ಲಿ ತುಂಬ ಕನೆಕ್ಷನ್ ಇದೆ ಭೈರವಿ ಟೆಂಪಲ್ ಹತ್ರ. ಸೊ ಐ ಫೆಲ್ಟ್ ವೆರಿ ಗುಡ್. ಅದೊಂಥರ ನಾನು ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಜಾಸ್ತಿ ಹೆಚ್ಚಾಗಿ, ಅದೇ ಸೇಮ್ ಫೀಲ್ ಬಂತು. So this is our last day. We finally completed our second day in Isha Foundation. ಬಾಯ್. Bye. Sometimes ರಿಯಾಲಿಟಿಯಿಂದ ಎಸ್ಕೇಪ್ ಆಗಬೇಕು ಅಂತ ಅನ್ಸುತ್ತೆ. This time we chose the escape place as Isha Foundation Coimbatore. Thank you so much for everything that we have experienced here.